ಜಾನು, ಈಗ ಸಮಾಧಾನ ಆಯ್ತಾ ನಿನಗೆ? ಅದು ಏನಾಯ್ತು? ಶ್ರೀ, ಅಳಿಯಂದ್ರೆ ಯಾವ ಬಂದ್ರಿ? ಸ್ಮಶಾನಕ್ಕೂ ಆಸ್ಪತ್ರೆಗೂ ಯಾವಾಗ ಬಂದ್ರಿ ಅಂತ ಕೇಳಬಾರ್ದಂತೆ ಕೇಳ್ಬಿಟ್ಟೆ. ಸಾರಿ. ನಮ್ಮ ಜಾನ್ವಿ ಏನು ಅನ್ಲು ಅಂತ ನೀವು ತಲೆ ಕೆಡಿಸ್ಕೊಬೇಡಿ. ಅವಳು ಸ್ವಲ್ಪ ಹಾಗೇನೆ ನಮ್ಮ ಸುನಂದು ಜೊತೆ ಬೆಳೆದಲ್ಲ, ಅವಳು ಬುದ್ಧಿನೇ ಬಂದ್ಬಿಟ್ಟಿದೆ. ಆದರೂ ಅವಳ ಮಾತ್ರ ಹಾಗೆ ಮಾತಾಡಬಾರ್ದಾಗಿತ್ತು. ಹಾಗಂತ ಅವಳೇ ಕೆಟ್ಟವಳಲ್ಲ. ಅಪ್ಪನಿಗೆ ಈಗ ಹಾಗಿದೆಯಲ್ಲ ಅಂತ ಹೆದರಿದಾಳಷ್ಟೇ. ನಾನು ಆಮೇಲೆ ಎಲ್ಲ ಸರಿ ಮಾಡ್ತೀನಿ, ನೀವೇನು ಯೋಚನೆ ಮಾಡ್ಬಿಡಿ. ಬನ್ನಿಪ್ಪ, ಬನ್ನಿಪ್ಪ, ನೀವು ಬನ್ನಿ. ಅಪ್ಪ ಇಲ್ಲಮ್ಮ, ಇನ್ನೇ ಒಳಗಡೆ ಇದ್ರ ಕಡೆ ನೋಡೆ ನಿಮ್ಮಪ್ಪನ್ನ. ನೋಡಿ ಜಾನ್ವಿ, ಹೇಗಿದ್ದವ್ರು ಹೇಗಾಗ್ಬಿಟ್ಟಿದ್ದಾರೆ. ಇವ್ರನ್ನ ಹಾರ್ಟ್ ಪೇಷಂಟ್ ಅಂತ ಹೇಳೋ ಹಾಗೆ ಇರ್ಲಿಲ್ಲ. ಅವ್ರ ಪಾಡಿಗೆ ಹೇಗೋ ಓಡಾಡ್ಕೊಂಡಿದ್ರು. ಇದನ್ನ ನೋಡಿ ನಿನ್ ಗಂಡಂಗ್ ಸಹಿಸಕ್ಕಾಗ್ಲಿಲ್ವೇ? ಎಂತ ಗತಿ ಮಾಡಿಟ್ಟಿದ ನೋಡೆ. ಅತ್ತೆ ಅನ್ನೋದನ್ನ ಮರೆತು ನನ್ನ ಬಾಯಿಗೆ ಬಂದಂಗೆ ಬೈದು ಅವಮಾನ ಮಾಡಿದ್ದಾಯ್ತು. ನಿನ್ನ ಕಟ್ಕೊಂಡವಳು ಅನ್ನೋದನ್ನು ಮರೆತು ನಿನ್ನ ದೂರ ಮಾಡಿಬಿಟ್ರು. ಅಷ್ಟಕ್ಕೆ ಸಾಲ್ದಾಯ್ತು ಕಣೆ ಅವ್ರಿಗೆ. ಏನೋ ಅಳಿಯ ಅನ್ನೋ ಸಲಿಗೆಯಿಂದ ಇವ್ರು ನಿನ್ ಗಂಡನ್ ಮಾತಾಡ್ಸಕ್ ಹೋದ್ರೆ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ ಕಣೆ. ನಿಮ್ ಮಗಳು ನನಗಾಗ್ಲಿ ನಮ್ಮ ಮನೆಗಾಗ್ಲಿ ತಕ್ಕವಳಲ್ಲ ಅಂದ್ಬಿಟ್ರಂತೆ ಕಣೆ. ಅವ್ರಿಗೆ ನಮ್ಮ ಬಡತನದ ಬಗ್ಗೆ ತಿರಸ್ಕಾರ ಇರ್ಬೋದು, ನಿನ್ ಮೇಲೆ ಸಿಟ್ಟು ಇರಬಹುದೇ. ಹಾಗಂತ ಹಾರ್ಟ್ ಪೇಷಂಟ್ ಹತ್ರ ಹಾಗೆಲ್ಲ ಬಾಯ್ಗೆ ಬಂದಾಗ ಮಾತಾಡ್ತಾರೇನೆ, ಅದು ತಪ್ಪಲ್ವೇನೆ ಜಾಹ್ನವಿ? ಇವ್ರಿಗೀಗ ಆದ ತಕ್ಷಣ ಅವರೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರೆ ನಂಗೆಷ್ಟು ಬೇಜಾರಾಗ್ತಿರ್ಲಿಲ್ವೇ? ಏನೋ ಕೋಪದಲ್ಲಿ ಮಾತಾಡಿದ್ದಕ್ಕೆ ಹೀಗೆಲ್ಲ ಆಗಿದೆ. ಆಮೇಲೆ ಅವರೇ ಮರ್ಗಿ ಅವರೇ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದ್ರು ನಂಗೆ ಸಮಾಧಾನ ಆಗ್ತಿತ್ತು ಕಣೆ. ನಿಮ್ಮಪ್ಪ ಎದೆ ನೋವು ಬಂದು ನೆಲದ ಮೇಲೆ ಬಿದ್ದು ಒದ್ದಾಡ್ತಿದ್ರೆ ನಿನ್ ಗಂಡ ತಿರು ಕೂಡ ನೋಡ್ದೆ ಹೋದ್ನಂತೆ. ಮತ್ತಪ್ಪನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದು ಸೇರ್ಸಿದ್ ಯಾರು? ನಾನು.